ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಾಹುಲ್ ಎಕ್ಸ್ ವ್ಲಾಗರ್. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇಲ್ಲಿ ನಮ್ಮ ಬೈಕ್ ನಿಲ್ಲಿಸಿದ್ವು. ನಾವು ಬುಕ್ ಮಾಡಿದ್ದು ಬೀಚ್ ಇದೆ ನೋಡಿ, ಬೀಚ್ ಹೌಸ್ ಹೋಟೆಲ್ ಅಂತೇಳಿ. ಒಂದು 1100 ರೂಪಾಯಿ ಕೊಟ್ಟನು. 1 ಡೇ ಸ್ಟೇ ಅಂತೇಳಿ ಇತ್ತು. ಬಟ್ ರಿಟರ್ನ್ ಲೋಡ್ ಗೊತ್ತಿಲ್ಲ, ಒಂದು ಬ್ಯಾಗೆಲ್ಲ ಇಡಬೇಕಂತೇಳಿ ಬಂದನು. ನೋಡ್ರಿ ಹಿಂಗೈತಿ ವ್ಯೂ ಮಾತ್ರ ಹಾಸ್ಟೆಲ್ದ. ನೋಡ್ರಿ ಹಂಗೈತಿ. ಬೇರೆ ಒಳಗೆ ರೂಮೆಲ್ಲ ತೋರಿಸ್ತೀನಿ ನಿಮ್ಗೆ. ಮತ್ತು ಇಲ್ಲಿ ಆ್ಯಕ್ಟಿವಿಟಿಗಳೆಲ್ಲ ಅದಾವು ಮಾಡೋಕೆ. ಇದು ರಿಸೆಪ್ಷನ್ ಐತದ, ರಿಸೆಪ್ಷನ್ ಏರಿಯಾ ಎಲ್ಲ ಮಸ್ತ್ ಐತಿ. ತೋರಿಸ್ತಾನೆ ರೂಮ್ ಹೆಂಗೈತೆ ಐತಿ. ಬೆಟ್ರ್ 1100 ರೂಪಾಯಿಗೆ ಅಂದ್ರೆ ಈ ರೂಮ್ ಬೆಟ್ರ್ ಚಲೋ. ಸಾಕಿಷ್ಟ AC ಎಲ್ಲ ಐತಿ ನೋಡಿ. ಆಮೇಲೆ ಈ ಕಡೆ ಹೋಗ್ಬೇಕು. ನೋಡ್ರಿ ನಮ್ಮ ರೂಮ 202 ನಾ ಬುಕ್ ಮಾಡಿದ ರೂಮ್ ಇದೆ. ನೋಡ್ರಿ ಹಂಗೈತೆ. ಐತಿ ಹಿಂಗೆ AC ಐತಿ, ಫ್ಯಾನ್ ಐತಿ, ಎಲ್ಲ ವರ್ಕ್ ಅದಾವು. ಹೆಂಗೆ ಕಾಣತ್ತಲ್ಲ ನೋಡ್ರಿ. TV ಐತಿ, ಆನ್ ಆಕೈತಿಲ್ಲ ಗೊತ್ತಿಲ್ಲ, ಆಮೇಲೆ ಆನ್ ಮಾಡಿ ತೋರಿಸ್ತಾನು. ನೋಡ್ರಿ ಹಿಂಗೆ ಐತಿದ. ಆಮೇಲೆ ನಾ ಈಗ ಆಲ್ರೆಡಿ ಹೆಲ್ಮೆಟ್ ಐತಂತೊಳಗೆ. ಇದು ರೂಮ್ ಎಲ್ಲ ಇಟ್ಕೋ, ಕಬೋರ್ಡೆಲ್ಲ ಐತಿ ಹಿಂಗೆ. ಇಲ್ಲೇ ಬ್ಯಾಗ್ ಎಲ್ಲ ತಂದಿಲ್ಲ, ಇವನ್ನೆಲ್ಲ ಒಳಗೆ ಇಟ್ಕೋಬೇಕು. ನೋಡ್ರಿ ಇಲ್ಲಿಂದ ಔಟ್ಸೈಡ್ ವ್ಯೂ. ಇದು ಔಟ್ಸೈಡ್ ವ್ಯೂ ಹಂಗೈತಿ ನೋಡ್ರಿ. ಬರ್ರಿ ನಿಮ್ಗೆ ಈಗ ವಾಶ್ರೂಮ್ ತೋರಿಸ್ತಾನು. ನೋಡ್ರಿ ಹೆಂಗೈತಿ ವಾಶ್ರೂಮ್ ಖರಾಬೆಲ್ಲ ಐತಿ, ಒಟ್ಟು ಚಲೋ ಐತಿ. ಪೂಲೆಲ್ಲ ಇನ್ನೆಲ್ಲ ಫ್ರೆಶ್ ಆಗ್ಬೇಕು. ಈಗ ಜಸ್ಟ್ ಬಂದು ನೀವು ರೂಮ್ ತೋರ್ಸಕ್ಕೆ ಬನ್ನಿ. ಬರ್ರಿ ಈಗ ಬೀಚ್ ಕಡೆ ಹೋಗೋಣ. ಬೀಚ್ ಕಡೆ ಹೋಗಿ ಅಲ್ಲಿ ವ್ಯೂ ಎಲ್ಲ ತೋರಿಸ್ತಾರೆ ನಿಮ್ಗೆ ಹೆಂಗೈತೆ ಅಂತೇಳಿ ಬೀಚ್. ಬರ್ರಿ ನಮ್ಮ ರೂಮ್ರಂತ ಬೀಚ್ ಒಂದು 200 ಮೀಟ್ರ್ ಐತೆ ಅಂತ ಹೇಳಿದಾರೆ. ಬರ್ರಿ ನೋಡೋಣ. ನೋಡ್ರಿ ಇಲ್ಲಿಂದ ಬೀಚ್ ಕಾಣೈತೆ ಅಲ್ಲಿ ವ್ಯೂವ ನೋಡೋಣ. ಬರ್ರಿ ಜಸ್ಟ್ ಒಂದು 200 ಕಿಲೋಮೀಟ್ರ್ ಬನ್ನಿ, 200 ಮೀಟ್ರ್ ಬಂದೈತಿ. ನೋಡೋಣ ಬರ್ರಿ ಹೆಂಗೈತಿ ಒಂದು ವ್ಯೂ ಅತ್ತೆ. ನೋಡ್ರಿ ವ್ಯೂ ಹೆಂಗೈತೆ. ಬಾಗಾ ಬೀಚ್ ವ್ಯೂ ಸೆಕ್ಸಿ ಯಾರ್. ಬಾಗಾ ಬೀಚ್ ವ್ಯೂ ಈಗೆಲ್ಲ ಹೆಂಗೈತಿ. ಇನ್ನೊಂದು ನೈಟ್, ಇನ್ನೊಂದು 3 hours ಫುಲ್ ಎಲ್ಲನೂ ಫುಲ್ ಆಗುತ್ತೆ ಇದೆಲ್ಲ. ನೋಡಿ ಹೆಂಗೈತಲ್ಲ. ನೋಡ್ರಿ ಜಿಮ್ ಆಗ್ತಾನೋ ಅಲ್ಲಿ ಕಾಣತ್ತಿಲ್ಲ, ಅಲ್ಲೆಲ್ಲ ಫುಲ್ಲು ಮಂದಿ ಐತಿಲ್ಲ. ಈಗ ನಾವು ಈ ಕಡೆ ಬಂದು ನಾವು ಇಲ್ಲಿ ಹೋಗೋಣ್ರಿ. ಇವರೆಲ್ಲ ಕಾಣತ್ತಾರಲ್ಲ, ಇಲ್ಲಿ ಹೋಗೋಣ ಬರ್ರಿ. ಸಮುದ್ರ ಅಲೆಗಳು ನೋಡ್ರಿ ಹೆಂಗೆ ಬರತ್ತಾವ. ಅಲೆಗಳು ಮಸ್ತ್ ಐತಿಲ್ಲ, ಅಲೆಗಳು ಎಲ್ಲ ಅನ್ನ ವ್ಯೂ ಐತಿ ನೋಡ್ರಲ್ಲ. ಟ್ವೆಂಟಿ 3 ಆಗೈತಿ ಈಗ. ನೋಡಿ ಎಲ್ಲ ಬೀಚೆಲ್ಲ ಖಾಲಿನೇ ಐತಿ ಈ ಕಡೆ ಎಲ್ಲ ಫುಲ್. ಇದು ಇನ್ನೊಂದು ಅವರ್ಗೆ ಅಂದ್ರೆ ಇದೆಲ್ಲ ಫುಲ್ ಆಕೈತಿ. ಇದೆಲ್ಲ ಫುಲ್ ಆಗತ್ತೆ. ನೋಡ್ರಿ ಫುಟ್ಬಾಲ್ ಎಷ್ಟು ಆಡ್ತಾರಂದ್ರೆ ಇಲ್ಲಿ ಮಸ್ತ್ ಆಡ್ತಾರೆ. ಒಂದು ಫುಟ್ಬಾಲ್ ಎಲ್ಲರೂ ಇಲ್ಲಿ ಹೋದಾಗ. ಈಗ ನೋಡು, ನಾನೀಗ ಬಾಗಾ ಬೀಚ್ದಿಂತ ಒಂದು 6 ಕಿಲೋಮೀಟ್ರ್ ದೂರದಲ್ಲಿ ಐತಿದ. ಏನಂದ್ರೆ ಪ್ಯಾರಾ ಕೊಕೊನಟ್ ಟ್ರೀ ರೋಡ್ ಐತಿದ. ಗೋವಾದಾಗ ಫುಲ್ ಫೇಮಸ್ ಇದೆ ರೋಡ. ಬರ್ರಿ ನಿಮಗೆ ತೋರಿಸ್ತಾನೆ ನೋಡಕ್ರಿ ಹೆಂಗೈತೆ ರೋಡ್ ಅಂತೇಳಿ. ಫೋಟೋ ಶೂಟ ಮತ್ತು ವಿಡಿಯೋಗಳೆಲ್ಲ ಭಾಳ ಬರ್ರಿ ಹಾಕವ ಇಲ್ಲಿ. ಬರ್ರಿ ತೋರಿಸ್ತೀನಿ ನಿಮಗೆ. ರೋಡ್ ಬಾಜು ಆಜು ಬಾಜು ಎಲ್ಲರೂ ಫುಲ್ ಇದು ಕೊಕೊನಟ್ ಟ್ರೀಗಳು ಅದಾವು. ಬರ್ರಿ ತೋರಿಸ್ತೀನಿ ನಿಮಗೆ ಹೆಂಗೈತೆ ರೋಡ್. ನೋಡಿ ಇಲ್ಲೆಲ್ಲ ಎಷ್ಟು ಮಂದಿ ಇದಾರು. ನೀವು ರೋಡ ತೋರಿಸ್ತೀನಿ ಬರ್ರಿ ಹೆಂಗೈತೆ. ಈಗ ನೋಡ್ರಿ ರೋಡ್ ಹೆಂಗೈತಿ, ಕೊಕೊನಟ್ ಟ್ರೀ ರೋಡ್. ಎಲ್ಲ ಫೋಟೋ ಶೂಟ್ಗಳು ಎಲ್ಲ ಭಾಳ ಮಸ್ತ್ ಮಾಡತ್ತಾರ ಬರ್ರಿ ಇಲ್ಲಿ. ಜಸ್ಟ್ ವೈಬ್ನ ನೋಡ್ರಿ, ವಾಚ್ ಮಾಡ್ರಲ್ಲ ಹೆಂಗೈತೆ ನೋಡ್ರಿ.
ಎಲ್ಲ ರೀಲ್ಸ್ಗಳೆಲ್ಲ ಹ್ಯಾಂಗೆ ಮಾಡತ್ತಾರೆ ಇಲ್ಲಿ ಫುಲ್ ಫೋಟೋ ಶೂಟ್ಗಳು ಎಲ್ಲ ರೀಲ್ಸ್ಗೆಲ್ಲ ಮಸ್ತ್ ಬರ್ತಾವೆ ಇಲ್ಲಿ. ಮತ್ತು ಸೈಕಲ್ಗಳು ಕೊಡ್ತಾರೆ ಫೋಟೋಗಳು ತಗೋಕೆಲ್ಲ. ನೋಡ್ರಲ್ಲ ಹೆಂಗೈತಿ. ಮತ್ತು ನಾವು ಇಲ್ಲಿ ಎಲ್ಲಿ ಬೈಕ್ ಅದು ಎಲ್ಲಿ ತರ್ಬಂಗಿಲ್ಲ, ಹಂಗೆ ಹೊಡೆದ ಗಪ್ ನೋಡ್ಕೋತ ಹೊಡೋದು. ನೀವು ಫೋಟೋ ಶೂಟ್ ಅದು ಮಾಡ್ಬೇಕಾರೆ ಅಲ್ಲಿ ಎಲ್ಲಾರು ಪಾರ್ಕಿಂಗ್ ಮಾಡಿ ಬರ್ಬೇಕು ಇಲ್ಲಿ. ನೋಡ್ರಿ ವ್ಯೂ ಹೆಂಗೈತಿ ನೋಡ್ರಲ್ಲ. ನೋಡಿ ಹಂಗೆ ಶೂಟಿಂಗ್ ಹೆಂಗೆ ಮಾಡತ್ತಾರ ನೋಡಿರಲ್ಲ. ನಾನು ಬೈಕ್ ಹಚ್ಚಿ ಬರೋಕೆ ಟ್ರೈ ಮಾಡ್ತಾನೋ ನೋಡೋಣ ಹೆಂಗೆ ಬರ್ತಾವೆ ಫೋಟೋ ಶೂಟ್ಗಳು ವಿಡಿಯೋಗಳ ಫೋಟೋ ಶೂಟ್ ಮಾಡ್ಕೊಂಡು ಬಂದಿದೆ. ಜಸ್ಟ್ ನೋಡ್ರಿ ನಾವು ಹೆಂಗೈತಿ. ಇಲ್ಲಿ 50 ರೂಪಾಯಿ ಬೈಕ್ ಪಾರ್ಕಿಂಗ್ ತೊಗೊಂಡರು. ನಮ್ಮ ಬೈಕ್ ಅಲ್ಲಿ ಪಾರ್ಕ್ ಮಾಡಿದ್ವು. ಈಗ ಜಸ್ಟ್ ಹಂಗೆ ವಾಕಿಂಗ್ ಹೋಗ್ಬೇಕೀಗ. ನೋಡೋಣ ಬರ್ರಿ ಅಲ್ಲಿ ಫೋಟೋ ಶೂಟ್ ಅದು ಮಾಡೋಕೆ ಟ್ರೈ ಮಾಡ್ತಾನೋ ಹೆಂಗೆ ಬೇಕೈತಿ. ಇಲ್ಲೊಂದು ಆ್ಯಕ್ಟಿವಿಟೀಸ್ಗಳದ್ದು ಐತಿ ಸಣ್ಣ ಹುಡುಗರ್ದು ಎಲ್ಲರದಲ್ಲಿ. ಇಲ್ಲೇ ಹೋಗೋ ರೋಡ್ದಾಗ ಅಲ್ಲೇ ಪಾರ್ಕಿಂಗ್ ಮಾಡಿದ್ವು ಬೈಕ್ನ. ಈ ಕಡೆ ಬಂದು ಹಿಂಗೆ ಈ ರೋಡ್ ಈ ಕಡೆ ಹೋಗ್ಬೇಕು. ಈ ರೋಡಿಗೆ ಇಷ್ಟ ನೋಡ್ರಿ ಪ್ಯಾರಾ ರೈಡಿಂಗ್. ಇದು ಪ್ಯಾರಾ ರೈಡ್ ರೋಡ್ ಟ್ರೀ ಅಂದ್ರೆ ಕೊಕೊನಟ್ ಟ್ರೀಗಳು ಅದಾವೆಲ್ಲ ತುಂಬ ರೋಡ್ ನಡು ರೋಡ್ ಐತಿ. ನಡು ರೋಡ್ದಾಗ ಹೋಗೋದಷ್ಟೆ. ಇಷ್ಟ ನೋಡ್ರಿ ಹೆಂಗೈತಿ ವ್ಯೂ. ಒಂದು ಮಸ್ತ್ ಕಾಣ ಆಯಿತು ನೋಡ್ರಿ. ಅಲ್ಲ ವ್ಯೂ ಮಾತ್ರ ಅನ್ನಾವಟ್ ಆಗೈತಿ ನೋಡ್ರಿ. ಚಲೋ ಕಾಣೈತೆ ಅನ್ಕೊಂಡ್ರೆ ಇವ್ರಂತೂ ಅಂತಾರೆ ಇಲ್ಲೇ ಬೇಕಾಗ್ತದೆ. ಎಲ್ಲ ಹ್ಯಾಂಡ್ ಮೇಡ್ಗಳೆಲ್ಲ ನೋಡ್ರಿ ಹೆಂಗೆ ಮಾಡ್ಯಾರ ಮಸ್ತ್ ಅದಾವೆಲ್ಲ. ಜಾತ್ರೆ ಇದ್ದಂಗೆ ಇಲ್ಲಿ. ನಾನು ನೋಡ್ರಿ ಈಗ ರೂಮ್ ಚೆಕ್ಔಟ್ ಮಾಡೀನಿ. ಈಗ ಚೆಕ್ಔಟ್ ಮಾಡಿ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡೀನಿ. ಇಲ್ಲಿ ತೋರಿಸ್ತೀನಿ ನೀವು ಬ್ಯಾಗ್ ಪ್ಯಾಕ್ ಮಾಡಿದ್ದೆ ನೋಡ್ರಿ. ಹಿಂಗೆಲ್ಲ ಬ್ಯಾಗ್ ಪ್ಯಾಕ್ ಮಾಡೀನಿ. ಈಗ ಇಲ್ಲೇ ಇದ್ನಿ ರಾತ್ರಿ ಎಲ್ಲ. ಇದು ಹೋಮ್ ಸ್ಟೇ. ಬೇರಿಗೆ ಹೋಗುಣ್ರಿ ವಾಪಸ್ ಬಾಯ್ ಗೋವಾ. ಅದು ಗೋವಾ ಮುಗಿಸ್ತೀಗ ನೋಡ್ರಿ. ಗೋವಾ ಮಾರ್ನಿಂಗ್ ವೈಬ್ ಹೆಂಗೈತೆ ಅಂತೇಳಿ ಅನ್ನಾವತ್ತಾಗಿತ್ತು ಮಾತ್ರ. ಮಾನ್ಸೂನ್ ರೈಡ ಮಸ್ತ್ ಅನಿಸ್ತೀವಿ. ಹೊಸ ಸೋಲೋ ರೈಡ್ ಹಂಗೈತೆ ನೋಡ್ರಿ. ಹಂಗೈತಿ ರೋಡ್ ಹಂಗೈತೆ ನೋಡ್ರಿ. ಮಸ್ತ್ ಹೋಗುತ್ತಾ ಬಾಜು ಏನು ರೆಸಾರ್ಟ್ ಐತೇನೋ ಅಲ್ಲಿ. ಇನ್ನೂ ದೇವ್ರ ಗುಡಿ ಐತಿಲ್ಲ ಅಂದ್ರೆ ಸ್ವಲ್ಪ ಟೀ ಕುಡ್ದು ಬಾ. ಬೆಳಿಗ್ಗೆ ನಾ ಟೀ ಕುಡ್ದಿಲ್ಲ. ಟೀ ಕುಡೀನ್ರಿ. ಟೀ ಕುಡ್ದ ನೆಕ್ಸ್ಟ್ ಮುಂದೆ ಚಾಲು ಮಾಡೋದು.
ಇಷ್ಟೇ ಅಂಗಡಿ ಆಗ್ತೈತೆ ತಂದೈತಿ ಬರ್ರಿ ಹಿಡಿದ ಹನ್ನೊಂದು ಜರ್ನಿ ಕಾಲ್ ಮಾಡಿ ನೋಡ್ರಿ ವ್ಯೂ ಹೆಂಗೈತೆ ಅಣ್ಣ ಓದ್ತೈತಿ ಮಸ್ತ ನೋಡ್ರಿ ಈಗ ಫಾರೆಸ್ಟ್ ಏರಿಯಾ ಫುಲ್ ಎಲ್ಲ ಬರ್ರಿ ನೋಡೋಣ್ರಿ ಹೆಂಗೈತಿ ಫಾರೆಸ್ಟ್ ಏರಿಯಾ ಒಳಗೆ ಹೊಂಟನ ಈಗ ರೋಡೆಲ್ಲ ಹೆಂಗೈತಿ ತೋರಿಸ್ತಾನೆ ನಿಮಗೆ ಇದು ನೋಡ್ರಿ ಚೋರ್ಲಾ ಘಾಟ್ ಈಗ ನಾನು ನಿನ್ನೆ ತೋರಿಸಿದ್ದು ಅದು ತಿಲಾರಿ ಘಾಟ ಇದು ಚೋರ್ಲಾ ಘಾಟ ವಾಪಸ್ ಬೆಳಗಾವಿ ಹೋಗುತ್ತಾಗ ಹತ್ತದ ಅದು ಗೋವಾಗೆ ಹೋಗುತ್ತಾಗ ಅದು ತಿಲಾರಿ ಘಾಟ್ ಆಗ್ತೈತಿ ಬೆಳಗಾವಿ ಟು ಗೋವಾ ಹೋಗುತ್ತಾಗ ಇದು ಗೋವಾದಿಂದ ಬೆಳಗಾವಿ ಬರುತ್ತಾಗ ಇದು ಚೋರ್ಲಾ ಘಾಟ್ ಇದು ಹಿಂಗೈತಿ ಅಣ್ಣ ಹೋಗ್ತೈತಿ ಇದು ಘಾಟ್ ಮಾತ್ರ ತೋರಿಸ್ಕೊಂಡು ಬರ್ರಿ ನಿಮಗೆ ಈಗ ಹಿಂದಲ್ಲಿ ಚೆಕ್ ಪೋಸ್ಟ್ ದಾಟಿ ಹೋದಾಗ ಗೋವಾ ಚೆಕ್ ಪೋಸ್ಟ್ ಈಗ ಈ ಘಾಟ್ ದಾಟಿ ಆದ್ಮೇಲೆ ಕರ್ನಾಟಕ ಚೆಕ್ ಪೋಸ್ಟ್ ಬರ್ತೈತಿ ಒಂದು ಬರ್ರಿ ಹೋಗ್ರಿ ಘಾಟ್ ಹೆಂಗೈತಿ ವ್ಯೂ ಹೆಂಗೈತಿ ಎಲ್ಲ ತೋರಿಸ್ತಾರೆ ನಿಮಗೆ ಬರ್ರಿ ನೋಡ್ರಿ ಘಾಟ್ ಹೆಂಗೈತದ ಅಣ್ಣ ಹೋಗ್ತೈತಿ ಘಾಟ್ ಮಾತ್ರ ಅದ್ರ ಸ್ಲೋ ಹೋಗ್ಬೇಕು ಪೂರ ಸ್ಲೋ ಹೋಗ್ಬೇಕು 50 ಮೇಲೆ ದಾಟಂಗಿಲ್ಲ ಹೋಗ್ತಾರೆ ಅದಕ್ಕಂದ್ರೆ ಅಪೋಸಿಟು ಗಾಡಿಗಳು ಬರತ್ತಿರ್ತಾವೆ ಸ್ಲೋ ಹೋಗುತ್ತೆ ಹೌದು ಹೆಂಗೈತಿ ಘಾಟ್ ಇಲ್ಲಿ ಮೊಬೈಲ್ದಾಗ ನಿಮಗೆ ರೂಟ್ ಕಾಣೈತೆ ಅನಿಸ್ತಾನ ನೋಡ್ರಿ ರೂಟ್ ಹೆಂಗೈತಿ ಮಾತ್ರ ನೋಡ್ರಿ ಅಣ್ಣಾವತ್ ಘಾಟ್ ಮಾತ್ರ ಅಣ್ಣಾವತ್ ಐತಿ ನೋಡ್ರಿ ಬರೀ ಏನು ತೋರಿಸ್ತಾನೆ ನೋಡ್ರಿ ಎಲ್ಲ ಘಾಟ್ ಹೆಂಗೈತಿ ಇದ್ದ ರೋಡ್ ಬಾಜುನೇ ಹೆಂಗೈತಿ ನೋಡಿ ಘಾಟ್ ಎಲ್ಲ ಫುಲ್ ನೋಡಿ ಹಚ್ಚ ಹಸ್ರು ಐತಲ್ಲ ಸ್ವರ್ಗ ಕಾಣೈತಿ ನೋಡಿ ಎಲ್ಲ ಹೆಂಗೆ ಬೆಳಿತೇಳಿ ಒಂದು ಸ್ವಲ್ಪ ಬ್ರೇಕ್ ಏನಾರು ಹಾಕ್ಲಿಕ್ಕಂದ್ರೆ ಹೆಂಗೆ ಆಗೈತೆ ನಮ್ಮ ಗಾಡಿಗಳೆಲ್ಲ ಟೊಮೆಟೊ ಗಾಡಿ ಅದ